ಒಂದು ಊರಿನಲ್ಲಿ ಇಪ್ಪಸಿದನು ಅವನು ಸಿರಿವಂತ, ಅತಿ ದೊಡ್ಡ ಸಿರಿವಂತ. ಊರ ಜನರೆಲ್ಲರಿಗೂ ತುಂಬಾ ಆಶ್ಚರ್ಯ. ನೋಡಿದರು ನಮ್ಮೂರಲ್ಲಿ ಮಳೆ ಇಲ್ಲ, ಬೇಲೆ ಇಲ್ಲ, ಇವರಿಗೆ ಮಾತ್ರ ಹೇಗೆ ಹಣ ಕೊರತೆನೇ ಇಲ್ಲ. ಊರ ಜನರು ಶ್ರೀಯಂತನ ಬಳಿ ಸಹಾಯ ಕೇಳಿದರು. ಇಪ್ಪಸಿ ಸಹಾಯ ಮದುವೆಯ. ಹೆದರಬೇಡಿ, ನಾನು ನಿಮಗೆ ಸಹಾಯ ಮಾಡುವೆ. ಹೆದರಬೇಡಿ, ನಾನು ನಿಮಗೆ ಸಹಾಯ ಮಾಡುವೆ. ಹೆದರಬೇಡಿ, ನಾನು ನಿಮಗೆ ಸಹಾಯ ಮಾಡುವೆ. ನೀವು ಹೇಗೆ ಇಷ್ಟೊಂದು ಜನರಿಗೆ ಸಹಾಯ ಮಾಡಿದಿರಿ? ಸಹಾಯ ಮಧುವಿರಿ. ಆನೆ ಎಂದು ನಗೆಯುತ್ತ ನನ್ನ ಬಳಿ ಒಂದು ಕೋಳಿ ಇದೆ. ಅದು ದಿನಕ್ಕೊಂದು ಮೊಟ್ಟೆ ನೀಡುವುದು. ದಿನ ಪ್ರತಿದಿನವೋ ಒಬ್ಬೊಬ್ಬರಿಗೆ ಒಂದೊಂದು ಮೊಟ್ಟೆ ನೀಡುವೆ. ನಿಮ್ಮ ಎಲ್ಲರ ಕಷ್ಟಗಳು ದೂರವಾಗುವುದು. ನಂಬಿ ಬಂದೆ ಥಕ್ಕೆ ನಮ್ಮನು ನೋಡಿ ಹಾಸ್ಯ ಮಾಡುವೆಯಾ? ಪರಿಹಾಸ್ಯ ಮಾಡುವೆಯಾ? ನಾನು ನಿನ್ನ ನಂಬಿ ಬಂದೆ ಥಕ್ಕೆ ನಮ್ಮನ್ನು ನೋಡಿ ಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯ ಮಾಡುವೆಯಾ? ನಾನು ಯಾಕೆ ನಿಮ್ಮನ್ನು ನೋಡಿ ಹಾಸ್ಯ ಮಾಡಲಿ, ಪರಿಹಾಸ್ಯ ಮಾಡಲಿ? ಮಾತೇ ಏನೇನು, ನಮ್ಮ ಊರಿನಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ. ದಿನ ಒಬ್ಬರ ಕುಟುಂಬಕ್ಕೆ ಒಂದು ಮೊಟ್ಟೆ ನೀಡಿದರೆ ಒಂದೊಂದೇ ಬೇಯಿಸಿ ಚೂರು ಮಾಡಿ ತಿನ್ನಬೇಕೇನು? ಇತರ ಹತ್ತಿಂದರೆ ಜನರು ಉಳಿಯುವರೇನು? ಎಂದು ನಗೆಯುತ್ತ ನೀವು ಹೇಳಿದ ರೀತಿ ನಾನು ನಿಮಗೆ ಬೇಯಿಸಿದ ಮೊಟ್ಟೆಯನ್ನು ನೀಡಿದರೆ, ಬೇಯಿಸಿದ ಮೊಟ್ಟೆಯನ್ನು ನೀಡಿದರೆ ಯಾರು ಸಹ ಬದುಕುವುದಿಲ್ಲ. ಆದ್ದರಿಂದಲೇ ನಾನು ನಿಮಗೆ ಚಿನ್ನದ ಮೊಟ್ಟೆಯನ್ನು ನೀಡುವೆ. ಏನು ಚಿನ್ನದ ಮೂಟೆ? ಚಿನ್ನದ ಮೂಟೆ. ಬಂದಿತು ಕೋಳಿ. ಊರ ಜನರು ಗುಂಪಾಗಿ ನಿಂತು ನೋಡಿದರು. ಕೊಲಿತುಬಕೆಂದು ಚೀನಾದ ಮೊಟ್ಟೆ ಹಾಕಿತು. ಎಲ್ಲರೂ ಚಾಪಲೆ ಕಟ್ಟಿದರು, ಸಂತೋಷದಿಂದ ಮೆರೆದರು. ತಾಪಲೆ ಕಟ್ಟಿದರು, ಸಂತೋಷದಿಂದ ಮೆರೆದರು. ಈ ಮೊಟ್ಟೆ ಆತನಿಗೆ ಕೊಡಿ, ಅವರಿಗೆ ವಯಸ್ಸಾಗಿದೆ. ಮೊದಲು ಅವರಿಗೆ ಕೊಡಿ, ಅಮೋಟಿ ನನಗೆ ನೀಡಿ ಮೊದ ತುಂಬಾ ತೊಂದರೆ ಇದೆ. ಅಮೋಟಿ ನನಗೆ ನೀಡಿ ಮೊದ ತುಂಬಾ ತೊಂದರೆ ಇದೆ. ಯಾರಿಗೆ ತಾನೇ ತೊಂದರೆ ಇಲ್ಲ, ಎಲ್ಲರಿಗೂ ತೊಂದರೆ ಇದೆ. ಕೊಡಲು ಶಕ್ತಿ ಇಲ್ಲ, ಬೇಕಾದರೆ ನಾಳೆ ನೀವು ತೆಗೆದುಕೊಳ್ಳಿ. ಹೊರಡಿ, ನಾಳೆ ಮತ್ತೆ ಬನ್ನಿ. ನೀವು ಹೋಗಲಿಲ್ಲವೇನು? ನಾನು ಹೇಳಿದೇನು ನಲೆ ನೀಡುವೆನೆಂದು. ಅದಲ್ಲ ನಿಮಗೆ ಸ್ವಲ್ಪನೂ ಮಾನಸತ್ವನೇ ಇಲ್ಲ. ಇದ್ದಿದ್ದರೆ ನೀವು ಹೀಗೆ ಮಾಡುತ್ತಿರಲಿಲ್ಲ. ನಾನು ಏನು ಮಾಡಿದೆ? ಮನಸತ್ವ ಇಲ್ಲ ಅನ್ನುವುದಕ್ಕೆ ನಿಮಗೆ ಸಹಾಯ ಮಾಡಲು ಒಪ್ಪಿದ ನನಗೆ ಮನಸತ್ವ ಇಲ್ಲ ಎನ್ನುವಿರಿ. ದಿನಕ್ಕೊಮ್ಮೆ ಅಂತ ನೀನು ಎಷ್ಟು ದಿನ ಎಲ್ಲರಿಗೂ ನೀಡುವೆ? ನೀನು ಪೂರ್ತಿ ಜನರಿಗೆ ನೀಡು, ಅಷ್ಟರಲ್ಲಿ ತುಂಬ
ಜನರ ಸಾವಿಗೆ ನಾನು ಕಾರಣವೇ, ನಾನು ಕಾರಣವೇ. ಎಲ್ಲ ಜನರ ಸಾವಿಗೆ ನಾನು ಕಾರಣವೇ, ನಾನು ಕಾರಣವೇ. ಯೋಚಿಸಿ 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 ನೋಡಿದರೆ ನೀನ್ ಹೇಳುವುದು ನಿಜವೇ ಅನಿಸುತ್ತಿದೆ. ದಿನಕ್ಕೊಂದು ಮೊಟ್ಟೆ ನೀಡಿದರೆ ಕೊಲೆಯದಾಗಿ ಬರುವುದರೊಳಗೆ ತುಂಬಾ ಜನ ಸಾಯುವರು. ಈಗ ಹೇಳಿ ನಾನೇನು ಮಾಡಲಿ, ನೀವು ಹೇಳಿ, ಮಾಡಲಿ ನೀವು ಹೇಳಿ, ನಾನೇನು ಮಾಡಲಿ, ನೀವು ಹೇಳಿ. ಎಲ್ಲರಿಗೂ ಒಳ್ಳೆಯದು ಆಗುವ ರೀತಿ ಒಳ್ಳೆ. ಹೀಗೆ ಕೇಳು ಎಂದು ನಗೆಯುತ್ತ ನಾನು ನಿನಗೆ ಮಾರ್ಗ ತೋರಿಸುವೆ. ದಿನಕ್ಕೊಂದು ಚಿನ್ನದ ಮೊಟ್ಟೆ ನೀಡುವ ಕೋಳಿಯ ಹೊಟ್ಟೆಯನ್ನು ಬಗೆದರೆ ಎಷ್ಟೊಂದು ಚಿನ್ನದ ಮೊಟ್ಟೆ ಇರುವುದು. ಆ ಮೊಟ್ಟೆಗಳೆಲ್ಲವನ್ನು ತೆಗೆದು ಎಲ್ಲರಿಗೂ ಈಗಲೇ ಹಂಚಿಬಿಡು. ಎಲ್ಲರ ಕಷ್ಟವೂ ತೀರುವುದು. ಅಯ್ಯೋ ಏನು ಇಲ್ಲ, ನಾನು ಎಂತ ತಪ್ಪು ಮಾಡಿದೆ ನಿನ್ನ ಮಾತು ಕೇಳಿ. ಎಂತ ತಪ್ಪು ಮಾಡಿದೆ, ನಿನಗೆ ಶಿಕ್ಷೆ ನೀನೇ ನೀಡು, ನಿನಗೆ ಶಿಕ್ಷೆ ನೀನೇ ನೀಡುವೆ. ಶಿಕ್ಷೆ ಅವನಿಗೆಲ್ಲ ನೀಡುವುದು ನಿನಗೆ ನೀಡಬೇಕು. ಮೊದಲನೆಯ ತಪ್ಪು ಎಲ್ಲರಿಗೂ ಒಟ್ಟಾಗಿ ನಾನು ನಿಮಗೆ ಸಹಾಯ ಮಾಡುವೆ ಎಂದು ಹೇಳಿದ್ದು. ನೀನು ಸಹಾಯ ಮಾಡಬೇಕೆಂದಿದ್ದರೆ ರಹಸ್ಯದಿಂದ ಒಬ್ಬರಿಗೆ ಸಹಾಯ ಮಾಡುತ್ತಿದ್ದೆ. ಎರಡನೆಗಾಗಿ ನೀನು ಮಾಡಿರುವ ತಪ್ಪೆನೆಂದರೆ ನಿನ್ನ ಬಳಿ ಇರುವ ಅದೃಷ್ಟವನ್ನು ನೀನು ಎಲ್ಲರ ಮುಂದೆ ಹೇಳಿಕೊಂಡಿದ್ದು. ಒಬ್ಬೊಬ್ಬರು ಒಂದೊಂದು ರೀತಿ ಇರುವರು. ಅವರಿಗೆಲ್ಲ ನಿನ್ನ ರಹಸ್ಯ ಹೇಳುತ್ತಾ ಹೋದರೆ ತಾಳ್ಮೆಯನ್ನು ಕಳೆದುಕೊಂಡು ಎಲ್ಲವನ್ನು ಕಳೆದುಕೊಳ್ಳುವೆ. ಮೂರನೆಯದು ನನ್ನ ಬಳಿ ಸಿರಿವಂತಿಕೆ ಇದೆ ಎಂದು ಜಂಬವನ್ನು ಇಚ್ಚಿಕೊಂಡೆ. ನಾನು ಸಾಯಲು ನಿನ್ನ ಜಂಬವೇ ಕಾರಣ. ಹೀಗೆ ಹೇಳು, ಈ ಶಿಕ್ಷೆ ಯಾರಿಗೆ? ನೀನು ಮಾಡಿದ ತಪ್ಪಿಗೆ ಎಲ್ಲರ ಹಾಗೆ ಮಳೆ ಬೆಳೆ ಬರುವವರೆಗೂ ಅವರೊಂದಿಗೆ ನೀನು ಸಹ ಕಷ್ಟಪಡುತ್ತಲೇ ಇರು.